ರಸ್ತೆ ದುರಸ್ತಿ ಯಾವಾಗ ಅಧಿಕಾರಿಗಳ ನಿರ್ಲಕ್ಷ್ಯ, ಭಕ್ತರ ಹಿಡಿಶಾಪ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಹಳೆ ತೊರಗಲ್ಲ ಗ್ರಾಮ ಪಂಚಾಯತ್ನಲ್ಲಿ ಬರುವ ಮೇಗುಂಡೇಶ್ವರ ಕೊಳ್ಳದ ಇರುವ ಮೇಗುಂಡೇಶ್ವರ ದೇವಸ್ಥಾನಕ್ಕೆ ಹೋಗುವ ಮುಖ್ಯ ರಸ್ತೆಯಾಗಿದೆ. ರಸ್ತೆ ಕಾಮಗಾರಿ ದುರಸ್ತಿ ಯಾವಾಗ ಅಧಿಕಾರಿಗಳ ನಿರ್ಲಕ್ಷ್ಯನ ಸಾವಿರಾರು ಭಕ್ತರು ಹೋಗುವ ರಸ್ತೆ ಇದಾಗಿದೆ. ಆದರೆ ರಸ್ತೆ ದುರಸ್ತಿ ಬಗ್ಗೆ ಅರಿವೇ ಇಲ್ಲ. ಅಧಿಕಾರಿಗಳು ಕಣ್ಮುಚ್ಚಿ ಹೋಗ್ತಾರೆ ಅಥವಾ ಕಣ್ತೆರೆದು ಹೋಗ್ತಾರೆ. ಭಕ್ತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅಧಿಕಾರಿಗಳು ಮಾತ್ರ ಸಮಯಕ್ಕೆ ಸರಿಯಾಗಿ ಸಂಬಳ ತೆಗೆದುಕೊಳ್ತಾರೆ. ಸರಿಯಾಗಿ ಕೆಲಸ ಮಾಡುವ ಗುಣಗಳಿಲ್ಲ. ಸರ್ಕಾರದ ಹಣ ದುರುಪಯೋಗ ಮಾಡ್ತಾ ಸಮರ್ಪಕವಾಗಿ ರಸ್ತೆ ಇಲ್ಲದೆ ದಿನಕ್ಕೆ ನೂರಾರು ವಾಹನಗಳು ಓಡಾಡುವ ರಸ್ತೆ ಇದ್ದು ದಿನಕ್ಕೆ 10 ಜನರು ಹಾಳಾದ ರಸ್ತೆ ಗುಂಡಿಯಲ್ಲಿ ಬಿದ್ದು ಅಪಘಾತ ತೊಂದರೆ ಅನುಭವಿಸುತ್ತಿದ್ದಾರೆ. ಆದರೂ ತಾಲೂಕು ಆಡಳಿತ ಇತ್ತ ಗಮನ ಹರಿಸದೇ ಇರುವುದು ವಿಪರ್ಯಾಸದ ಸಂಗತಿ. ಸ್ಥಳೀಯ ಜನರು ಹಾಗೂ ವಾಹನ ಸವಾರರು ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ನೀಡಿ ಗಮನಕ್ಕೆ ತಂದರೂ ಉಡಾಫೆ ಉತ್ತರ ನೀಡುತ್ತಿದ್ದಾರೆ. ಇವರಿಗೆ ಸಾರ್ವಜನಿಕರ ಜೀವನ ಕಾಪಾಡುವುದು ಅವಶ್ಯವಿಲ್ಲ ಎಂದು ಕಾಣಿಸುತ್ತೆ. ಸ್ಥಳೀಯ ಶಾಸಕ ಅಶೋಕ್ ಪಟ್ಟಣ್ ಆದಷ್ಟು ಬೇಗ ರಸ್ತೆ ಕಾಮಗಾರಿ ಕೈಗೊಳ್ಳಬೇಕು ಅಂತ ಮನವಿ ಮಾಡಿದ್ದಾರೆ. ಅಧಿಕಾರಿಗಳು ಕಾಗಕ್ಕ ಗುಬ್ಬಕ್ಕನ ಕತೆ ಹೇಳುವುದನ್ನ ಬಿಟ್ಟು ರಸ್ತೆ ದುರಸ್ತಿ ಮಾಡಿಸಿ ಸಾರ್ವಜನಿಕರಿಗೆ ಆಗುವ ತೊಂದರೆಗಳನ್ನ ಇನ್ನು ಮುಂದೆ ಆದರೂ ಅಧಿಕಾರಿಗಳು ಕೆಸರು ಕೊಳಚೆಯಿಂದ ರಸ್ತೆಯನ್ನ ಕಾಮಗಾರಿ ಯಾವಾಗ ಮಾಡಿ ಕೊಡ್ತಾರಾ ಎಂಬುದನ್ನ ಕಾದು ನೋಡಬೇಕಾಗಿದೆ. ವರದಿ ಪ್ರಕಾಶ್ ಕಟ್ಟಿ, ರಾಮದುರ್ಗ. ಸರ್, ಇಲ್ಲಿ ದೇವಸ್ಥಾನಕ್ಕೆ ಈಗ ಮೊದ್ಲಿಂತ್ರ ಜಗನೇರ್ ಕಾಲಿಲ್ಲಿ ಆಗಿದ್ದ ಸ್ಥಳ ಐತಿ ರೀ ಸರ್. ಇದು ಆಮ್ಯಾಗ ಮಂದಿ ದೂರಿಂತ್ರನೂ ಬರ್ತಾರೆ ರೀ. ಆಮ್ಯಾಗ ಇವು ಗೋವಾ, ಮಹಾರಾಷ್ಟ್ರ, ಈ ಕಡೆ ಬೆಂಗಳೂರು ಅಲ್ಲಿ ಇಲ್ಲಿ ಎಲ್ಲ ಜನಸಂಖ್ಯೆ ಬರ್ತಾರೆ ರೀ. ಅವರು ಬರೋರಿಗೆ ಏನೈತಿ ಭಾಳ ತೊಂದರೆ ಆಗಿಬಿಟ್ಟೈತಿ ರೀ ಸರ್. ಇದು ರೋಡು ಇದನ್ನಟ ಶಾಸಕರಾಗಲಿ ಯಾರು ಆಗಲಿ ಒಟ್ಟು ನಮ್ಗಟ್ಟ ಇದಟ ರಸ್ತೆಯನ್ನು ಏನೈತಿ ಸ್ವಲ್ಪ ಮಾಡಿ ಕೊಡ್ಬೇಕಂತ ನಾ ಕೇಳ್ತೇನೆ ರೀ ಸರ್. ಆಮೇಲೆ ಅದೇ ಒಂದು ರೀ ತೊಂದರೆ ಸರ್. ಈಗ ಆಮ್ಯಾಗ ಈಗ ಸ್ವಲ್ಪ ಇದ್ರದ್ದು ರೀ ಏನಿದೆ ಇವು ಸ್ವಲ್ಪ ಕೆಲಸ ಅವು ಇವು ಏನೋ ಬಂದರೂ ಒಂದಿಟ್ಟು ಮಾಡಿಕೊಡ್ರಿ ಅಂತ ಕೇಳೋದು ರೀ. ತಮ್ಮ ಹೆಸರು? ನಾಗಯ್ಯ ಮೇಗುಂಡಯ್ಯ ಚಿಕ್ಕಮಟ್ರಿ ಸರ್.